My name is Maishwari. I am studying in 7th standard. My school name is GSP ಸತ್ಯಗಲ ಅಗ್ರಹಾರ. ಈ ದಿನ ವಾರದ ವಿಜ್ಞಾನ ಪ್ರಯೋಗದಲ್ಲಿ ನ್ಯೂಟನ್ನ ಚಲನೆಯ ವಿಧಗಳನ್ನು ತಿಳಿಸುತ್ತೇವೆ. ನ್ಯೂಟನ್ನ ಚಲನೆಯ ವಿಧಗಳು ಅವುಗಳೆಂದರೆ ಜಡತ್ವದ ನಿಯಮ, ಎರಡನೆಯದಾಗಿ ಆವೇಗದ ನಿಯಮ, ಮತ್ತೊಂದು ಪ್ರತಿಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಈ ಮೂರು ನಿಯಮಗಳನ್ನು ತಿಳಿಸಿಕೊಟ್ಟಂತಹ ಮಹಾವಿಜ್ಞಾನಿ ನ್ಯೂಟನ್ ಅವರು. ಇದು ನ್ಯೂಟನ್ನ ಮೊದಲನೇ ನಿಯಮವಾಗಿದೆ. ಇದನ್ನು ಜಡತ್ವದ ನಿಯಮ ಎಂದು ಕರೆಯುತ್ತೇವೆ. ನ್ಯೂಟನ್ನ ಮೊದಲನೇ ನಿಯಮವು ಬಾಹ್ಯ ಬಲದಿಂದ ಬಲವಂತಪಡಿಸದ ಹೊರತು ವಸ್ತುಗಳು ತಮ್ಮ ಪ್ರಸ್ತುತಿ ಚಲನೆಯಲ್ಲೇ ಉಳಿಯುತ್ತದೆ ಎಂದು ತಿಳಿಸುತ್ತದೆ. ಒಂದು ವಸ್ತು ವಿಶ್ರಾಂತಿ ಸ್ಥಿತಿಯಲ್ಲಿರಲಿ ಅಥವಾ ಏಕರೂಪದ ಚಲನೆಯಲ್ಲಿರಲಿ, ನಿವ್ವಳ ಬಾಹ್ಯ ಬಲವು ಬಲವಂತಪಡಿಸದ ಹೊರತು ಅದು ಆ ಚಲನೆಯಲ್ಲಿ ಮುಂದುವರಿಯುತ್ತದೆ ಎಂದು ಈ ನಿಯಮವು ತಿಳಿಸುತ್ತದೆ. ಮೊದಲಿಗೆ ಒಂದು ಡಬ್ಬಿಯನ್ನು ತೆಗೆದುಕೊಂಡಿದ್ದೇವೆ. ಡಬ್ಬಿಯ ಮೇಲೆ ರಟ್ಟನ್ನು ಉಚ್ಚಿ ರಟ್ಟಿನ ಮೇಲೆ ನಾಣ್ಯವನ್ನು ಮಡಗಿದ್ದೇವೆ. ರಟ್ಟಿನ ಮೇಲೆ ಬಲ ಪ್ರಯೋಗ ಮಾಡ್ತಾ ಇದ್ದೀವಿ. ರಟ್ಟಿನ ಮೇಲೆ ಬಲ ಪ್ರಯೋಗ ಮಾಡಿದ ಕಾರಣ ನಾಣ್ಯ ಮೊದಲು ರಟ್ಟಿನ ಮೇಲಿತ್ತು, ಈಗ ಅದು ಡಬ್ಬಿಯ ಮೇಲೆ ಬಂದಿದೆ. ಇದು ನ್ಯೂಟನ್ನ ಎರಡನೇ ನಿಯಮವಾಗಿದೆ. ಇದನ್ನು ಆವೇಗದ ನಿಯಮ ಎಂದು ಕರೆಯುತ್ತೇವೆ. ನ್ಯೂಟನ್ ಚಲನೆಯ ಎರಡನೇ ನಿಯಮವು ದೇಹದ ಮೇಲೆ ಕಾರ್ಯನಿರ್ವಹಿಸುವ ಶಕ್ತಿ ಮತ್ತು ಪರಿಣಾಮವಾಗಿ ವೇಗವರ್ಧನೆಯ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಎರಡನೇ ನಿಯಮದ ಪ್ರಕಾರ ಅಂದರೆ ಆವೇಗದ ನಿಯಮದ ಪ್ರಕಾರ ಹೇಳುವುದಾದರೆ ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲವು ದ್ರವ್ಯರಾಶಿ ಮತ್ತು ವೇಗವರ್ಧನೆ ಉತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಎಂದು ಈ ನಿಯಮವು ತಿಳಿಸಿಕೊಡುತ್ತದೆ. ಎರಡನೇ ನಿಯಮವನ್ನು ಗಣಿತದ ಪ್ರಕಾರ ಹೇಳುವುದಾದರೆ F = m × a ಎಂದು ಹೇಳಬಹುದು. F ಎಂಬುದು ಬಲವನ್ನು ಪ್ರತಿನಿಧಿಸುತ್ತದೆ ಹಾಗೂ m ಎಂಬುದು ವಸ್ತುವಿನ ದ್ರವ್ಯರಾಶಿಯನ್ನು ಪ್ರತಿನಿಧಿಸುತ್ತದೆ ಮತ್ತು a ಎಂಬುದು ಉತ್ಪತ್ತಿಯಾದ ವೇಗವರ್ಧನೆಯನ್ನು ಪ್ರತಿನಿಧಿಸುತ್ತದೆ. ಒಂದು ತುದಿಯ ಬಾರು ತೂಕ ಬಲದ ಪ್ರಮಾಣವು ವಸ್ತುವಿನ ತೂಕ ಮತ್ತು ವೇಗದ ಮೇಲೆ ನಿಂತಿರುತ್ತದೆ ಎಂದು ಈ ನಿಯಮವು ತಿಳಿಸಿಕೊಡುತ್ತದೆ. ಇದು ನ್ಯೂಟನ್ನ ಮೂರನೇ ನಿಯಮವಾಗಿದೆ. ಇದನ್ನು ಪ್ರತಿಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂದರೆ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಕರಿತೀವಿ. ಪ್ರತಿಕ್ರಿಯೆಗೆ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಎಂದು ಈ ನಿಯಮವು ತಿಳಿಸುತ್ತದೆ. ಶಕ್ತಿಗಳು ಯಾವಾಗಲೂ ಜೋಡಿಯಾಗಿ ಸಂಭವಿಸುತ್ತದೆ ಎಂಬ ಪರಿಕಲ್ಪನೆಯು ಈ ನಿಯಮದಲ್ಲಿ ಎತ್ತಿ ತೋರುತ್ತದೆ. ಪುಸ್ತಕವು ಮೇಜಿನ ಮೇಲೆ ಅದರ ತೂಕಕ್ಕೆ ಸಮಾನ ಕೆಳಮುಖಿಯನ್ನು ಅನ್ವಯಿಸುತ್ತದೆ. ಟೇಬಲ್ ಪ್ರತಿಯಾಗಿ ಪುಸ್ತಕದ ಮೇಲೆ ಸಮಾನ ಮತ್ತು ವಿರುದ್ಧದ ಬಲವನ್ನು ಬೀರುತ್ತದೆ ಎಂದು ಹೇಳಬಹುದು. ಮೊದಲಿಗೆ ಒಂದು ಸರಳನ್ನು ತೆಗೆದು ಸರಳಿಗೆ ದಾರವನ್ನು ಕಟ್ಟಿ ದಾರಕ್ಕೆ ಗೋಲಿಯನ್ನು ಕಟ್ಟಿದ 5 ಗೋಲಿಗಳನ್ನು ಕಟ್ಟಿದ್ದೇವೆ. ಒಂದು ತುದಿಯ ಗೋಲಿಯನ್ನು ತೂಗಿಬಿಟ್ಟಾಗ ಮತ್ತೊಂದು ತುದಿಯ ಗೋಲಿಯು ಮುಂದೆ ಹೋಗುತ್ತದೆ. ಇದಕ್ಕೆ ಕಾರಣ ಒಂದು ತುದಿಯ ಗೋಲಿಯು ಮುಂದಿನ ಗೋಲಿಗೆ ಬಲಪ್ರಯೋಗ ಮಾಡಿ ಮುಂದಿನ ಗೋಲಿಯು ಅದರ ಮುಂದಿನ ಗೋಲಿಗೆ ಬಲಪ್ರಯೋಗ ಮಾಡುತ್ತದೆ. ಮೊದಲನೇ ನಿಯಮಕ್ಕೆ ಉದಾಹರಣೆಯು ತರಕಾರಿ ಮಾರುವ ಗಾಡಿ